ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಡಾನ್ ವಾಲಿ ಜ್ಯೋತಿ. ವಿಡಿಯೋ ಏನೂ ಜಾಸ್ತಿ ಮಾಡ್ಲಿಕ್ಕಾಗಿಲ್ಲ ಫ್ರೆಂಡ್ಸ್, ಡೈರೆಕ್ಟಾಗಿ ಜಸ್ಟ್ ಪೂಜಾ ತೋರಿಸ್ತಾ ಇದ್ದೀನಿ. ಇವತ್ತು ಕಂಪ್ಲೀಟಾಗಿ ನನ್ನ 5th ಡೇ ಅಲ್ಲ, ಅದಕ್ಕೆಲ್ಲನೇ ನೀಟಾಗಿ ಕಿಚನ್ ಕಟ್ಟಿ ಕೌಂಟರ್ ಮೇಲಿನ ಟೈಲ್ಸ್ ಎಲ್ಲ ನೀಟಾಗಿ ತೊಳ್ಕೊಂಡು ಬಂದೀನಿ. ಮನೆಯೆಲ್ಲ ಕಸ ಹೊಡೆಸ್ಕೊಂಡು ಎಲ್ಲ ನೀಟಾಗಿ ತೊಳ್ಕೊಂಡು ಎಲ್ಲ ಮಾಡೀನಿ. ಕಂಪ್ಲೀಟಾಗಿದೆ. ಮನೆ ಎದುರನ್ನ ತೊಳ್ಕೊಂಡು ಬಂದೀನಿ. ಸೊ ಎಲ್ಲ ನೀಟ್ ಮಾಡಿ ಬಾಗಿಲಿಗೆ ಅರ್ಶಿಣ ಹಚ್ಚೀನಿ. ಆಂಧ್ರ ಸೈಡ್ ಅರ್ಶಿಣ ಹಚ್ತಾರಲ್ಲ, ಸೊ ನನಗೂ ಅರ್ಶಿಣ ಹಚ್ಚೋದು ಇಷ್ಟ ಅದ. ಸೊ ಅರ್ಶಿಣ ಹಚ್ಚೀನಿ. ಸೊ ಬಾಗಿಲು ಪೂಜಾ ಇಸ್ ದಿ ಪ್ರೈಮರಿ ಪೂಜಾ. ಸೊ ಅದರ ಸಲುವಾಗಿ ಬಾಗಿಲು ಪೂಜಾ ಅರ್ಶಿಣ ಎಲ್ಲ ಹಚ್ಚಿ ಪೂಜೆ ಮಾಡಿ ಲಾಲ್ ಅಂತೀವಲ್ಲ, ನಿಮ್ಗೆ ಯು ಶೇಪ್ನಾಗ ಕಾಣಿಸ್ತದೆ ನೋಡಿರಿ. ಲಾಲ್ ಪೂಜೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಮನೆಗೆ ಬಂದು ಪೂಜೆ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಂಗೆ ಅದು ನಿಮಗೆ ತನಕ ತೋರಿಸಿ ನೋಡಿರಿ, ಅದನ್ನು ಇಕ್ಬೇಕಂತದ. ಬಟ್ ಪ್ಲೇಸ್ ಸಫಿಷಿಯೆಂಟ್ ಇಲ್ದಕ್ಕೆ ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ. ಆ್ಯಂಡ್ ರಾತ್ರಿ ಬ್ರಹ್ಮಕಮಲ್ ವೈಷ್ಣವಿ ಕಡ್ದೇಳಲ್ಲ, ಸೊ ಆ ಬ್ರಹ್ಮಕಮಲ್ ಇವಾಗ ದೇವರಿಗೆ ಏರಿಸ್ತಾ ಇದ್ದೀನಿ. ಯಾವ ಟೈಪ್ನಾಗ ಏರಿಸ್ಲಿ ಏನಿಲ್ಲ ಅಂಥೇಳಿ ನೋಡ್ತಾ ಇದ್ದೀನಿ. ಹೆಂಗೆ ಏರ್ಸಿದ್ರೆ ದೇವ್ರಿಗೆ ಇಷ್ಟ ಆಯಿತು ಅಂತ ಫೈನಲಿ ನಮ್ಮ ಕಡೆ ಮುಖ ಮಾಡೀನಿ. ಫಸ್ಟ್ ದೇವ್ರ ಮೇಲೆ ಇಟ್ಟು ಮೇಲಿನ ಸೈಡ್ ಮುಖ ಮಾಡಿಬಿಟ್ಟು ಇಷ್ಟ ಆಗಿಲ್ಲ. ಸೊ ಇವಾಗ ಕಂಪ್ಲೀಟಾಗಿ ಚೆನ್ನಾಗಿ ಅನ್ನಿಸ್ತಾ ಇದ್ದಾರೆ. ಆಫ್ಟರ್ ಪೂಜೆ ಲುಕ್ಕೇ ಚೇಂಜ್ ಆಗ್ಯದ ನೋಡ್ರಿ ದೇವ್ರದೆಲ್ಲ. ಈಗ ತನಕ ಹೆಂಗೆ ಕಾಣಿಸುತ್ತಿರಲಿಲ್ಲ, ದೇವ್ರ ಬಲ್ಲಿ ದೀಪ ಹಚ್ಚಿ ಕುಂಕುಮ ಹಚ್ಚಿ ಹೂವು ಇಡ್ಸೋಣ, ಲುಕ್ಕೇ ಚೇಂಜ್ ಆಯಿತು. ಆ್ಯಕ್ಚುಲಿ ಗೊತ್ತು ಕಳಸೋದು ನಿಕ್ಕಬೇಕು ಅಂದ್ಕೊಂಡಿದ್ದೆ, ಬಟ್ ತೆಂಗು ತಂದು ಕೊಡೋರು ಯಾರೂ ಇಲ್ಲ. ಅದ್ರ ಸಲುವಾಗಿ ನೆಕ್ಸ್ಟ್ ಥರ ರೀ ಅಂತೇಳಿ ಸುಮ್ಮನಾಗೀನಿ. ಆ್ಯಂಡ್ ಲಕ್ಷ್ಮೀ ಮಾತಾಗ ದಂಡಿ ಸರ ಹತ್ತಿ ಸರ ಎಲ್ಲ ಹಾಕೊಂಡು ಇಟ್ಲಿಕ್ಕೆ ಬಂದಿದ್ದೆಲ್ಲ ಮಸ್ತ್ ಅನ್ನಿಸ್ಲತ್ತರ. ಆ್ಯಂಡ್ ಪೂಜೆ ಅಂತೂ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಆ್ಯಂಡ್ ಪೂಜೆ ಕಂಪ್ಲೀಟ್ ಮಾಡ್ಕೊಂಡು ದೇವ್ರಿಗೆ ಇವತ್ತೇನು ಅಡುಗೆ ಮಾಡೀನಿಲ್ಲ ಅದೇನು ನೈವೇದ್ಯನ ತೋರೀನಿ. ವೈಷ್ಣವಿ ಒಂದು ಸ್ವಲ್ಪ ಪಾರಿಜಾತ ಹೂವು ತೊಗೊಂಡು ಬಂದೀವಿ. ಸೊ ಅವನು ಏರಿಸ್ದ, ಮನೆಗಿನ ಗುಲಾಬ್ ಹೂವು ಆ್ಯಂಡ್ ಎಲ್ಲ ಬೇರೆ ಬೇರೆ ಹೂವುಗಳ್ನು ಏರಿಸೀನಿ. ಧೂಪ ಹಾಕೀನಿ, ಅಗರಬತ್ತಿ ಧೂಪ ಇವೆಲ್ಲ ಹಾಕಿದ ತಕ್ಷಣ ಅದೊಂದು ಪಾಸಿಟಿವ್ ವೈಬ್ಸ್. ಮನೆಗೆಲ್ಲ ಕಡೆ ಧೂಪ ತೋರಿಸ್ಕೊಂಡು ಬರೋಣ, ಆ ಪಾಸಿಟಿವ್ ವೈಬ್ಸೇ ಬೇರೆ ಫ್ರೆಂಡ್ಸ್. ಸಾಂಬ್ರಾಣಿ ಹಾಕಿದ ತಕ್ಷಣ ಮನೆಗೆ ಆಗ್ಲೂ ನೋಡ್ರಿ ನಂಗೆ ಮುಖನಾಗ ಎಷ್ಟು ನಂಗೆ ನಗು ಮುಖ ಅನ್ನಿಸ್ತೈತೆ ಎಕ್ದಮ್ಸೆ ನೋಡೋಣಕ್ಕೆ. ಸೊ ಅದೇ ನೋಡ್ತಾ ಇದ್ದೀನಿ ನಾನು. ಸೊ ಜಾಪ್ ಅದನ್ನು ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಊಟ ಅಂದ್ರೆ ನಾನು ಶ್ರಾವಣ 1 ಮಂತ್ ಒಂದೇ ಬಾರಿ ಊಟ ಮಾಡ್ತೀನಿಲ್ಲ, ರೈಸ್ ಉಣಲ್ಲ ಅಂತೇಳಿ ಇನ್ಸ್ಟೆಡ್ ಆಫ್ ರೈಸ್ ನಾನು ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಫೀಲಿಂಗ್ ಇರಲಿ ಅಂತ, ಮತ್ತಿಲ್ಲಾಂದ್ರೆ ಹೆಲ್ತ್ ಇಶ್ಯೂಸ್ ಬರಬಾರ್ದು ಅಂಥೇಳಿ ಒಂದು ಸ್ವಲ್ಪ ಚಪಾತಿ ಗಡ್ಡೆಬೇಳೆ ಆ್ಯಂಡ್ ಉಪ್ಪಿಟ್ಟು ಮಾಡ್ಕೊಬರ್ರಿ ಅಂತ ಟ್ರೈ ಕಲರ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಕಲರ್ಫುಲ್ ಅದ ಉಪ್ಪಿಟ್ಟು ಅಂತ. ಒಂದು ಸ್ವಲ್ಪ ಶೇಂಗಾ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಗಜ್ರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಆ್ಯಂಡ್ ಮಸಾಲ ಸಿಂಪಲ್ಲಾಗಿ ನಂದು ಉಪ್ಮಾ ರೆಡಿ. ಒಂದು ಸ್ವಲ್ಪ ಸ್ಟೀಲ್ ಬೋಣಿ ಪತ್ಲಾದಲ್ಲ ಫ್ರೆಂಡ್ಸ್, ಅದಕ್ಕೊಂದು ಸ್ವಲ್ಪ ಕೆಳಗೆ ಹೊತ್ತಿನಾಗ ಅನ್ಸುತ್ತೆ ರವೆ ಹುರಿ ಹೊತ್ತಿನಾಗ, ಬಟ್ ನಾಟ್ ಆನ್ ಇಶ್ಯೂ. ಸೊ ಉಪ್ಪಿಟ್ಟಂತೂ ರೆಡಿ ಆಯಿತು. ಗಡ್ಡೆಬೇಳೆ, ಮೊಸರು, ಉಪ್ಪಿನಕಾಯಿ, ಚಪಾತಿ ಆ್ಯಂಡ್ ಉಪ್ಪಿಟ್ಟು. ಇವಾಗ ಊಟ ಕುಂತೀನಿ. ನಂತರ ಸ್ಟಾರ್ಟ್ ಮಾಡಿದ ಊಟ ಅಂದರೆ ಮಾತಾಡೋದಿಲ್ಲ. ಪಂಚಮಿ ಹಬ್ಬ ಹೊಂಟದಲ್ಲ ಫ್ರೆಂಡ್ಸ್, ಬಳೆ ಅದನ್ನೆಲ್ಲ ತೊಗೋಬೇಕು. ಡ್ರೆಸ್ ಏನು ತೊಗೊಳಲ್ಲ, ಡ್ರೆಸ್ಸು ಸೀರೆ ಅದನ್ನೇನು ಭೀ ಓನ್ಲಿ ಬಳೆ ಇಷ್ಟೇ ತೊಗೋಬೇಕು ಅಂಥೇಳಿ ನಾನು ಅನಿತಾ ಅವರಿಬ್ಬರನ್ನು ಹೋಗ್ಲತ್ತೀವಿ. ಸೊ ಕಮಿಂಗ್ ಬ್ಯಾಕ್ ಟು ಹೋಮ್, ದಿಸ್ ಈಸ್ ಮೈ ಸೆಟ್ ಆಫ್ ಬ್ಯಾಂಗಲ್ಸ್ ಅಂತೂ ಸಖತ್ ಕಾಸ್ಟ್ಲಿ ಆಗ್ಯಾವ ಫ್ರೆಂಡ್ಸ್. 150, 120. ಚೆನ್ನಾಗಿರೋ ಗೋಟ್ ಬ್ಯಾಂಗಲ್ಸ್ ಅಂತೂ 180 ತನಕ ಅವ. ಎಲ್ಲ ಇನ್ಫ್ಲೇಷನ್ ಕಡೆಯಿಂದ ಭಾಳ ಹೊಡ್ತಾ ಆಗ್ಲತ್ತದು. ಎಲ್ಲ ಪ್ರತಿಯೊಂದು ಕಾಸ್ಟ್ಲಿ ಆಗ್ಲತ್ತವ. ಸೊ ಡಾರ್ಕ್ ಇದ್ದಿದ್ದು ನನ್ನ ಬ್ಯಾಂಗಲ್ಸ್, ಲೈಟ್ ಕಲರ್ ಇದ್ದಿದ್ದು ವೈಷ್ಣವಿ ಬ್ಯಾಂಗಲ್ಸ್ ನೋಡ್ತಾ ಇದ್ರಲ್ಲ. ಸೊ ಸೇಮ್ ಕಲರ್ಸ್ನಾಗ ಲೈಟ್ ಆ್ಯಂಡ್ ಡಾರ್ಕ್ ತೊಗೊಂಡೀನಿ, ಚೆನ್ನಾಗಿ ಅನ್ಸುತ್ತೆ. ಸೊ ನಮ್ದು ಹಬ್ಬದಂತೂ ತೊಗೊಂಡೀವಿ. ಆ್ಯಂಡ್ ಅದು ಕೆಳಗೆ ನೀಲ್ ಪಾಲಿಶ್ ಅದ ಫ್ರೆಂಡ್ಸ್, ನಮ್ಮ ತಂಗಿದ ಮಂಗಲಸೂತ್ರ ಪೇಂಟ್ಸ್ ಹೊತ್ತಿನಾಗ ಬಿದ್ದಿಂದದ. ಡೋಂಟ್ ಟೇಕ್ ಇಟ್ ಬ್ಯಾಡ್. ಆ್ಯಂಡ್ ದಿಸ್ ಈಸ್ ಆಲ್ ಫಾರ್ ದ ಡೇ. ಸಿ ಯು ಟುಮಾರೋ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಹ್ಯಾವ್ ಎ ನೈಸ್ ಡೇ.